ಇಂದು ಸಂಜೆ ಬೆಂಗಳೂರು ನಗರದ ವಿಧಾನಸೌಧದ ಮುಂಭಾಗದಲ್ಲಿ ನಿನ್ನೆ ದಿನದ IPLನ ಅಂತಿಮ ಪಂದ್ಯದಲ್ಲಿ RCB ತಂಡ 18 ವರ್ಷಗಳ ನಂತರ, ಅದರಲ್ಲೂ ಇಲ್ಲಿ ವಿಶೇಷವಾಗಿ ವಿರಾಟ್ ಕೊಹ್ಲಿ ಅವರು 18 ವರ್ಷಗಳಿಂದ ನಿರಂತರವಾಗಿ RCB ಪ್ರತಿಯೊಂದು ಕ್ರೀಡೆಯಲ್ಲಿ ಗೆಲ್ಲಿ ಸೋಲ್ಲಿ ಫೈನಲ್ ಹಂತಕ್ಕೆ ಹೋಗದೇ ಇರಲಿ, RCBಯ ಪರವಾಗಿ ನಿರಂತರವಾಗಿ ಅವರು RCB ತಂಡವನ್ನು ಒಂದಲ್ಲ ಒಂದಿನ ಗೆಲ್ಲಿಸಲೇಬೇಕು ಅಂತಕ್ಕಂಥ ಒಂದು ಅಚಲವಾದಂಥ ವಿಶ್ವಾಸದಲ್ಲಿ ಹೋರಾಟ ಏನು ಮಾಡ್ಕೊಂಡ್ಬಂದಿದ್ರು. 18 ವರ್ಷಗಳ ನಂತರ ಬೆಂಗಳೂರಿನ ಒಂದು RCBಯ ತಂಡ ಅಂತಕ್ಕಂಥದ್ದು ಮೊದಲಿಂದಲೂ ಕರ್ನಾಟಕದ ತಂಡ ಅಂತಕ್ಕಂಥ ಒಂದು ಭಾವನೆ. ನಿನ್ನೆ ದಿನದ ಅಂತಿಮ ಪಂದ್ಯದಲ್ಲಿ RCB ತಂಡ ಗೆಲ್ಲಲೇಬೇಕು ಅಂತ ಹೇಳಿ ಕಳೆದ 2-3 ದಿನಗಳಿಂದ ಭಗವಂತನಿಗೆ ಹಲವಾರು ವಿವಿಧ ದೇವಸ್ಥಾನಗಳಲ್ಲಿ ಶ್ರದ್ಧಾಪೂರ್ವಕವಂತ ಪೂಜೆಗಳನ್ನು ಸಲ್ಲಿಸಿದ್ರು. ಈ ಬಾರಿ ಕಪ್ ನಮ್ಮದೇ ಅಂತಕ್ಕಂಥ ಒಂದು ಭಾವನೆ ಪ್ರತಿಯೊಬ್ಬ ಕನ್ನಡಿಗ ಕ್ರೀಡಾಭಿಮಾನಿಗಳಲ್ಲಿ ನಾವು ಕಂಡಂಥದ್ದೇನಿದೆ. ಬಹುಶಃ ನಿನ್ನೆ ದಿನ ಗುಜರಾತ್ ಸ್ಟೇಡಿಯಂನಲ್ಲಿ ನರೇಂದ್ರ ಮೋದಿಯವರ ಏನೋ ಒಂದು ಹೆಸರಲ್ಲಿರ್ತಕ್ಕಂಥ ಸ್ಟೇಡಿಯಂನಲ್ಲಿ ಆದಂಥ ಪಂದ್ಯಾವಳಿ ಏನಿದೆ, ಅಲ್ಲಿ ಬಹುಶಃ RCB ತಂಡಕ್ಕೆ ಆ ಒಂದು ಸ್ಟೇಡಿಯಂನಲ್ಲೂ ದೊಡ್ಡ ಮಟ್ಟದ ಬೆಂಬಲ ಕೊಟ್ಟಂಥದ್ದನ್ನು ನಾವು ನಿನ್ನೆ ಗಮನಿಸ್ತೇವೆ. ಜೊತೆಗೆ ಹಲವಾರು ಭಾಗದಲ್ಲಿ ದೊಡ್ಡ ದೊಡ್ಡ ಸ್ಕ್ರೀನ್ಗಳ ಮುಖಾಂತರ ಪ್ರತಿಯೊಬ್ಬ ಕ್ರೀಡಾಪಟುಗಳಿಗೆ ಆಟವನ್ನು ನೋಡತಕ್ಕಂಥ ಅವಕಾಶಗಳನ್ನು ಹಲವಾರು ಸಂಘ ಸಂಸ್ಥೆಗಳು ಸಹಕಾರ ಕೊಟ್ಟಿದ್ದನ್ನು ನಾವು ಗಮನಿಸಿದ್ದೇವೆ. ನಿನ್ನೆ ಆ ಒಂದು ಅತ್ಯಂತ ಒಂದು ರೀತಿ ಕುತೂಹಲ ಘಟ್ಟಕ್ಕೆ ತಲುಪಿ RCB ತಂಡ ಅಂತಿಮವಾಗಿ IPL ಕಪ್ಪನ್ನು ಗೆದ್ದಿದ್ದಾರೆ. ಇಂಥ ಒಂದು ಸನ್ನಿವೇಶದಲ್ಲಿ ಇಷ್ಟು ತರಾತುರಿನಲ್ಲಿ RCB ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ ಅಂತೇಳಿ ಸರ್ಕಾರದಿಂದ ತೀರ್ಮಾನ ತೆಗೆದುಕೊಂಡವರು ಯಾರು? ಸರ್ಕಾರದಿಂದ ಅವರಿಗೆ ಇನ್ವಿಟೇಷನ್ ಕೊಟ್ಟವರು ಯಾರು? ತಂಡಕ್ಕೆ ಬೆಂಗಳೂರಿಗೆ ಬರ್ತಕ್ಕಂಥ ಮತ್ತು ಅವರಿಗೆ ಒಂದು ಗೌರವ ಸಲ್ಲಿಸ್ತಕ್ಕಂಥದ್ದಕ್ಕೆ ಸರ್ಕಾರ ಅವ್ರಿಗೆ ಆಹ್ವಾನ ಕೊಟ್ಟಿದ್ದನ್ನು ನಾನು ತಪ್ಪು ಅಂತಲೂ ಹೇಳಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.